ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತಮ್ಮ ಪ್ರೋತ್ಸಾಹ ಕೂಡ ಕಬಡ್ಡಿಗೆ ಬಹಳಷ್ಟು ಇದೆ, ಹಾಗಾಗಿ ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ. ಈ ಪಂದ್ಯಕ್ಕೆ ಲೈನ್ ಅಂಪೈರ್ ಆಗಿ ನಮ್ಮ ಜವಿತ್ ರವರು ಹಾಗೂ ಲೋಹಿತ್ ರವರು ಕಾರ್ಯನಿರ್ವಹಿಸಲಿದ್ದಾರೆ. ದಯವಿಟ್ಟು ಲೋಹಿತ್ ರವರು ಆ ಕಡೆ ಇರಬೇಕು. ಜನಿತ್ ಜನಿತ್ ಜಕೆ ಲೋಹಿತ್ ಸಂದೀಪ್ ರವರು ಹಾಗೂ ಜೆ.ಕೆ. ಜನಿತ್ ಕುಮಾರ್ ಅವರು ಅಸಿಸ್ಟೆಂಟ್ ಕೋರಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಾರ್ತಿಕ್ ಅವರು, ಅಂಪೈರ್ ಆಗಿ ಸಂಪತ್ ಹಾಗೂ ಗೋದ್ರಾಪ ಸರ್ ಅವರು. ಈಗ ಮತ್ತೊಮ್ಮೆ ದಾಳಿಯಲ್ಲಿ ಲೋಹಿತ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುವ ಯುವ ಆಟಗಾರ. ಜೈ ಶ್ರೀರಾಮ್ ಜೋರ ಬರ್ಬೇಕು. ಪ್ರೇಕ್ಷಕರು ಹೆಂಗೆ ಸ್ವಲ್ಪ ಬಿಸಿ ಆಗ್ಬೇಕು. ತಾವು ಆಡೋ ಹುಡುಗರಿಗೆ ಸ್ವಲ್ಪ ಶಕ್ತಿ ಕೊಡ್ಬೇಕು ತಾವೆಲ್ಲರೂ ಕೂಡ. ಜೈ ಶ್ರೀರಾಮ್ ತನ್ನ ಗೋಪಚಂದ್ರ ಗೇಟ್ ಜೈ ಶ್ರೀರಾಮ್ ತಂಡ ಇದೀಗ ಎರಡು ತಂಡಗಳ ನಡುವೆ ಒಂದು ಸುನೀಲ್ ಬಾಯ್ಸ್ ಜೊತೆಗೆ ಬಂದು 2 ಅಂಕದ ಸೇರ್ಪಡೆ. ಇದಕ್ಕೂ ಕೂಡ ಅದ್ಭುತವಾದ 2 ಅಂಕದ ಸೇರ್ಪಡೆ. ಬಲಿಷ್ಠ ತಂಡದ ವಿರುದ್ಧ ಒಳ್ಳೆಯ ಒಂದು ಪೈಪೋಟಿಯನ್ನು ಕೂಡ ಸುನೀಲ್ ಬಾಯ್ಸ್ ತಂಡ ನೀಡ್ತಾ ಇರುವಂಥದ್ದು. ಇದೀಗ ಸುಲಭವಾಗಿ ಲೆಫ್ಟ್ ಕವರ್ ಅನ್ನ ಟಚ್ ಮಾಡುವ ಪ್ರಯತ್ನಗಳು ಆಗ್ತಾ ಇದೆ. ಅದನ್ನು ನೋಡೋಣ. ಇದು ಪ್ರಥಮ ಸೆಮಿಫೈನಲ್ ಪಂದ್ಯ ಆಗಿರುತ್ತೆ. ಮುಂದಿನ ಪಂದ್ಯ ಎನ್ಆರ್ ಬಾಯ್ಸ್ ಬಿ ವಿರುದ್ಧ ಜ್ಯೋತಿ ಬಾಪುಲೆ. ಮುಂದಿನ ಸೆಮಿಫೈನಲ್ ಪಂದ್ಯ ಇದಾಗಿರುತ್ತೆ. ಎನ್ಆರ್ ಬಾಯ್ಸ್ ಬಿ ವರ್ಸಸ್ ಜ್ಯೋತಿ ಬಾಪುಲೆ. 2 ತಂಡದ ನಾಯಕರೇ ತಾವು ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮತ್ತೊಮ್ಮೆ ಜೈ ಶ್ರೀರಾಮ್ ತಂಡಕ್ಕೆ ಹಂತದ ಸೇರ್ಪಡೆ. ನಾಲ್ಕು 3ರಲ್ಲಿ ಪಂದ್ಯ ಸಾಗ್ತಾ ಇದೆ. ಜೈ ಶ್ರೀರಾಮ್ ತಂಡ ಗೋಪಚಂದ್ರ ಗೇಟ್ ತಂಡಕ್ಕೆ ತಂಡದ ಪರವಾಗಿ ಸೂಪರ್ ರೈಡ್ ಹಾಕ್ತಾ ಇದೆ. ಒಂದೇ ದಾಳಿಯಲ್ಲಿ 3 ಅಂಕಗಳ ಸೇರ್ಪಡೆ ಹಾಕ್ತಾ ಇರುವಂಥದ್ದು ಜೈ ಶ್ರೀರಾಮ್ ತಂಡಕ್ಕೆ. ಬಹುಶಃ ಶ್ರೀರಾಮ ಒಳ್ಳೆಯ ಒಂದು ಶಕ್ತಿ ಕೂಡ ಕೊಟ್ಟು ಅದ್ಭುತವಾದ ಒಂದು ಪ್ರಯತ್ನಕ್ಕೆ ಬಲಿಷ್ಠ ಡಿಫೆನ್ಸ್ ನ ಆಟಗಾರ ಈಗ ಮಹೇಂದ್ರ ಅವರು ಒಳ್ಳೆಯ ಒಂದು ಹಕ್ಕವನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಇದೀಗ ಸೂಪರ್ ಟ್ಯಾಕಲ್ ಕೂಡ ಹಾಳಾಗಿರುತ್ತೆ. ಈಗ ಆಟಗಾರ ಸೂಪರ್ ಟ್ಯಾಕಲ್ ಹಾಳಾಗಿರುತ್ತೆ.
ಸಪೋರ್ಟ್ ಕೂಡ ಎರಡು ತಂಡಗಳು ಕೂಡ ಸಪೋರ್ಟ್ ಸಹಜ. ದಾಳಿಯಲ್ಲಿ 6 ಜನ ಇರುವ ಸಂದರ್ಭದಲ್ಲಿ ಹಾನಾಗಿರುತ್ತೆ. ಗ್ರೀನ್ ಕಾರ್ಡ್ ಸಿಗ್ನಲ್ ಕೂಡ ಜಯಶ್ರೀರಾಮ್ ತಂಡಕ್ಕೆ ಸಿಕ್ಕಿದೆ. ಅದು ಕಂಟಿನ್ಯೂ ಆದ್ರೆ ನಮಗೆ ತಿಳಿಸಿ ಯೆಲ್ಲೋ ಕಾರ್ಡ್ ಆಗಿ ಪರಿವರ್ತನೆ ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಬಡ್ಡಿ ಕಡೆ ಗಮನ ಕೊಟ್ಟು ಆಟವನ್ನು ಆಡಬೇಕಾಗುತ್ತೆ ಎಲ್ಲ ಆಟಗಾರರು ಕೂಡ. ಜಯಶ್ರೀರಾಮ್ ತಂಡ ಮುನ್ನಡೆಯನ್ನು ಪಡೆದ ಜಯಶ್ರೀರಾಮ್ ತಂಡ ಗೋಪಚಂದ್ರ ಗೇಟ್ ಇವರ ನೇತೃತ್ವದಲ್ಲಿ ಈ ಒಂದು ತಂಡ ಚೇತನ್ ಮತ್ತೆ ಸಂದೀಪ್ ಜೊತೆಗೆ ಮೋಹನ್ ರವರ ನೇತೃತ್ವದಲ್ಲಿ ಈ ಒಂದು ತಂಡ ಫಾಲೋ ಕ್ಯಾಚ್ ಅನ್ನು ಕೂಡ ಮಾಡ್ತಾ ಎರಡು ತನಕ ಒಂದೊಂದು ಅಂಕ ಕೂಡ ಸಿಕ್ಕಿರುವಂಥದ್ದು. 18 ಪಂದ್ಯ ಸಾಕ್ತಾ ಇದೆ. ಮತ್ತೊಂದು ಪಂದ್ಯ 18-7 17 ಈ ಒಂದು ಪಂದ್ಯದಲ್ಲಿ ಗೆದ್ದಂತ ನೇರವಾಗಿ ಫೈನಲ್ ಹಂತವನ್ನು ತಲುಪಿದ್ದೆ. ಮುಂದಿನ ಸೆಮಿಫೈನಲ್ ಪಂದ್ಯ ಈಗಾಗಲೇ ಕರೆಗೊಂಡಿರುವ NR ಬಾಯ್ಸ್ ವಿರುದ್ಧ ಜ್ಯೋತಿ ಬಾಪುಲೆ ತಾವು ಕೂಡ ಸಿದ್ಧತೆಗೆ ಮಾಡಿಕೊಂಡು ಅಂಕಣಕ್ಕೆ ಆಗಮಿಸಬೇಕಾಗುತ್ತೆ. ಅದರ ಡಿಫೆನ್ಸ್ ಭಾಗದಲ್ಲಿ ಗರಿಷ್ಠ ಒತ್ತಡ ಹೆಚ್ಚು, ಹಾಗಾಗಿ ಅಂಕವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. 18-7 ಪಂದ್ಯ ಸಾಕ್ತಾ ಇದೆ. 18-7 ಪಂದ್ಯ. ಎಲ್ಲ ಪ್ರೇಕ್ಷಕರಿಗೆ ಖುಷಿ ಆಗ್ತಾ ಇದೆಯಾ? ಜೋರಾಗಿ ಒಂದ್ಸರಿ ಹೇಳಿ, ಖುಷಿ ಆಗ್ತಾ ಇದೆಯಾ? ಈ ರೀತಿ ಪಂದ್ಯಗಳು ನಿಮ್ಮ ಮುಂದೆ ಇನ್ನೂ ಬಹಳಷ್ಟು ಇದ್ದಾವೆ. ಇನ್ನೂ ಒಂದು ಸೆಮಿಫೈನಲ್ ಪಂದ್ಯ, ಅದು ಕೂಡ ಒಂದು ಹೈ ವೋಲ್ಟೇಜ್ ಪಂದ್ಯ ಕೂಡ ಆಗಿರುತ್ತೆ. ತಾವೆಲ್ಲ ಕೂಡ ಕಣ್ತುಕೊಳ್ಬಹುದು. ಸಾಕಷ್ಟು ಪ್ರೇಕ್ಷಕರು ಕೂಡ ಒಳ್ಳೆಯ ಒಂದು ಸಪೋರ್ಟ್ ಕೂಡ ನೀಡ್ತಾ ಇರುವಂಥದ್ದು ಎರಡು ತಂಡಗಳು ಕೂಡ. ಹಾಗಾಗಿ ಎಲ್ಲ ಪ್ರೇಕ್ಷಕರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ. ನಮ್ಮ ಸೀತಾರಾಮ ಕಲ್ಯಾಣೋತ್ಸವದ ಅಂಗವಾಗಿ ಶ್ರೀ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವದ 7ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಆಯೋಜನೆ ಆಗಿರುವಂಥದ್ದು. ಮತ್ತೊಂದು ಹಂತದ ಸೇರ್ಪಡೆ ಸುನೀಲ್ ಬಾಯ್ಸ್ ತಂಡದ ಪರವಾಗಿ. ಡಿಸೆಂಬರ್ 11ರ ಆಟಗಾರರಿಗೆ ನಮ್ಮ ದಾಳಿಯಲ್ಲಿ 4 ಡಿಫೆನ್ಸ್ ಮತ್ತು ಬೋನಸ್ ಫೀಲ್ಡ್ ಕೂಡ ಹಾಫ್ ಆಗಿರುತ್ತೆ. ಸಂಪೂರ್ಣವಾಗಿ ಟಚ್ ಪಾಯಿಂಟ್ ಅನ್ನು ಕೂಡ ಮಾತ್ರ ತೆಗೆದುಕೊಳ್ಬಹುದು. ಎದುರಿಗೆ ಬಂತು ಇಲ್ಲಿಂದ ಟ್ಯಾಕಲ್ ಯಶಸ್ವಿ ಕೂಡ. ರೈಡರ್ ಇದನ್ನ ಅಬ್ಸರ್ವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟಕರ ಆಗಿರುತ್ತೆ. ಹಾಗಾಗಿ ಟ್ಯಾಕಲ್ ಕೂಡ ಯಶಸ್ವಿ ಆಗಿರುತ್ತದೆ.
ಪರವಾಗಿ ದಾಳಿಯನ್ನು ಮಾಡುವಂತ ಚಾಲಕ ಆಟವನ್ನು ಕೂಡ ಆಡ್ತಾ ಎಂಟಿ ರೈಡ್ನೊಂದಿಗೆ ವಾಪಸ್ ಆಗ್ತಾ ಇರುವಂತದ್ದು ಇದೀಗ ಮತ್ತೊಮ್ಮೆ ಯುವ ಆಟಗಾರ ನಂಬರ್ 5ರ ಆಟಗಾರ ಜೈ ಶ್ರೀರಾಮ್ ತಂಡ ಗೋಪಚಂದ್ರ ಗೇಟ್ ತಂಡದ ಆಟಗಾರ ಸೇರ್ಪಡೆ ಎರಡು ತಂಡಗಳು ಕೂಡ ಬಲಿಷ್ಠವಾಗಿ ಆಟವನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು 20-10ರಲ್ಲಿ ಪಂದ್ಯ 10 ಅಂಕದ ಮುನ್ನಡೆಯಲ್ಲಿ JSR ತಂಡ 10 ಅಂಕದ ಮುನ್ನಡೆ 20-10ರಲ್ಲಿ ಪಂದ್ಯ ಸಾಗ್ತಾ ಇದೆ ಜೈ ಶ್ರೀರಾಮ್ ತಂಡದ ಪರವಾಗಿ ಮುಂದಿನ ಪಂದ್ಯ ಎನ್ಆರ್ ಬಾಯ್ಸ್ ವಿರುದ್ಧ ಜ್ಯೋತಿ ಬಾಪುಲೆ 2ನೇ ಸೆಮಿಫೈನಲ್ ಪಂದ್ಯ ಇದಾಗಿರುತ್ತೆ. ದಯವಿಟ್ಟು ಸಿದ್ಧತೆಯನ್ನು ಮಾಡಿಕೊಂಡು ಈ ಪಂದ್ಯ ಮುಗಿದ ಕೂಡಲೇ ತಾವು ಅಂಕಣಕ್ಕೆ ಆಗಮಿಸಬೇಕಾಗುತ್ತೆ. ಮತ್ತೊಮ್ಮೆ ಬನ್ನಿ ಬೇಗ ಮುಂದಿನ ಪಂದ್ಯ ಎನ್ಆರ್ ಬಾಯ್ಸ್ ವಿರುದ್ಧ ಜ್ಯೋತಿ ಬಾಪುಲೆ ಲೋಷನ್ ಫೈನಲ್ ಕಾಲ್. 2 ತಂಡದ ನಾಯಕರ ದಯವಿಟ್ಟು ಅಂಕಣಕ್ಕೆ ಪ್ರವೇಶ ಮಾಡಿ. ಲಾಸ್ಟ್ ಕಾಲ್ ಎನ್ಆರ್ ಬಾಯ್ಸ್ ವಿರುದ್ಧ ಜ್ಯೋತಿ ಬಾಪುಲೆ ಸೆಕೆಂಡ್ ಸೆಮಿಫೈನಲ್ ಇದಾಗಿರುತ್ತೆ. ಕೊನೆ 4 ನಿಮಿಷ ಮಾತ್ರ ಬಾಕಿ ಪಂದ್ಯ ಮುಕ್ತಾಯಕ್ಕೆ. 26-10ರಲ್ಲಿ ಪಂದ್ಯ 16 ಅಂಕಗಳ ಮುನ್ನಡೆಯನ್ನು ಪಡೆದುಕೊಂಡಿರುವಂತಹ ತಂಡ ಜೈ ಶ್ರೀರಾಮ್ ತಂಡ. ಅಡ್ವಾನ್ಸ್ ಟ್ಯಾಕಲ್ ಕೂಡ ಹಾಕ್ತಾ ಇದೆ. ಸತತವಾಗಿ ಅಂಕಗಳನ್ನು ಸಂಪಾದಿಸಿಕೊಳ್ತಾ ಇರುವಂಥದ್ದು ಜೈ ಶ್ರೀರಾಮ್ ತಂಡ. ಅದ್ಭುತವಾದ ಹಿಡಿತ, ಏಕಾಂಗಿ ಹೋರಾಟದೊಂದಿಗೆ ಯಶಸ್ವಿ ಟ್ಯಾಕಲ್ ಕೂಡ ಹಾಕ್ತಾ ಇರುವಂಥದ್ದು ಅಲ್ಪ ವಿರಾಮದೊಂದಿಗೆ. ಮಾತಾಡು. ಈಗ ಮತ್ತೊಮ್ಮೆ ದಾಳಿಯಲ್ಲಿ 8ರ ಆಟಗಾರ
ನಿಮಿಷ ಮಾತ್ರ ಬಾಕಿ. ಈಗಾಗಲೇ ತೀರ್ಪುಗಾರರಿಂದ ಘೋಷಣೆ ಆಗಿರುವಂಥದ್ದು 3 ನಿಮಿಷ ಮಾತ್ರ. ಒಳ್ಳೆ ಒಂದು ಟ್ಯಾಕಲ್ ಕೂಡ ಬರ್ತಾ ಇರೋದು. ಮತ್ತೊಮ್ಮೆ ಹಿಂದಿನಿಂದ ಟ್ಯಾಕಲ್ ನ ಹರಿಸಿ ಮುಂದಿನ ಪಂದ್ಯಕ್ಕಾಗಿ ಎನ್ಆರ್ ಬಾಯ್ಸ್ ವಿರುದ್ಧ ಜ್ಯೋತಿ ಬಾಪುಲೆ. ಎನ್ಆರ್ ಬಾಯ್ಸ್ ವಿರುದ್ಧ ಜ್ಯೋತಿ ಬಾಪುಲೆ ಎರಡು ತಂಡ ನಾಯಕರೇ. ಈ ಪಂದ್ಯ ಕೂಡ ಹೈ ವೋಲ್ಟೇಜ್ ಪಂದ್ಯ ಕೂಡ ಆಗಿರುತ್ತೆ. ಎರಡು ತಂಡಗಳು ಕೂಡ ಬಲಿಷ್ಠ ತಂಡಗಳಾಗಿ ಪಂದ್ಯವನ್ನು ಆಡಲಿಕ್ಕೆ ಬರ್ತಾ ಇರುವಂಥದ್ದು. ಲಾಸ್ಟ್ 2 ಮಿನಿಟ್, ಕೊನೆ 2 ನಿಮಿಷ ಮಾತ್ರ ಬಾಕಿ. ಇದೊಂದಿಗೆ ಮತ್ತೊಂದು ಹಂತದ ಸೇರ್ಪಡೆ ಕೂಡ ಹಾಕ್ತಾ ಇರುವಂಥದ್ದು. ಸುನೀಲ್ ಬಾಯ್ಸ್ ತಂಡಕ್ಕೆ ಒಂದಕ್ಕೆ ಸೇರ್ಪಡೆ. ಸಂಪೂರ್ಣವಾಗಿ ಜಯದ ಕಡೆ ಸಾಕ್ತಾ ಇರುವಂಥ ತಂಡ ಜೈ ಶ್ರೀರಾಮ್ ತಂಡ. ಎಂಟರ ಆಟಗಾರ ತನ್ನ ದಾಳಿಯನ್ನು ಬಹಳ ಒಂದು ಜಾತಕಗಳ ಅಲ್ಲಿಗೆ ಪಂದ್ಯ ಮುಕ್ತವಾಗಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.